ದೇಹಾತ್ಮನ ತಿಷ್ಠತೋ ಬಾಹ್ಯಾರ್ಥಾನುಭವ ಪ್ರಸಕ್ತ ಮನಸಃ ತತ್ಕ್ರಿಯಾಂ ಕುರ್ವತಃ ಸನ್ಯಸ್ಥ ಕಿಲ ಧರ್ಮ ಕರ್ಮ ವಿಷಯೈರಿತ್ಯಾತ್ಮನಿಷ್ಠಾ ಪರೈ ತತ್ವಜ್ಞೈಕರಣೀಯಮಾತ್ಮನಿ ಸದಾನಂದೇಚ್ಛುಭಿರ್ಯತ್ನತಃ. ಇದು ದಕ್ಷಿಣಾಮೂರ್ತಿ ಸ್ತೋತ್ರ ಇದೇ ರಾಗದಲ್ಲಿ ಬರ್ತದ. ಸುಮಾರು ಎಲ್ಲ ಇದೇ ರಾಗದಲ್ಲಿ ಬರ್ತಾವ. ಹೌದು ಹೌದು ಸರ್. ಇದು ಜಂತೂನಾಂ ನರ ಜನ್ಮ ದುರ್ಲಭ ಮತ ಅದು ಬರ್ತೆ ನೋಡಿ, ಅದೇ ರಾಗ ಬರ್ತೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ದೃಶ್ಯಸ್ಯ ಅಗ್ರಹಣಂ ಕಥಂ ನು ಘಟತೆ ದೇಹಾತ್ಮನ ತಿಷ್ಠತಃ ಬಾಹ್ಯ ಅರ್ಥ ಅನುಭವ ಪ್ರಸಕ್ತ ಮನಸಃ ತತ್ ಕ್ರಿಯಾಂ ಕುರ್ವತಃ ಸನ್ಯಸ್ಥ ಅಖಿಲ ಧರ್ಮ ಕರ್ಮ ವಿಷಯೈರ್ ನಿತ್ಯ ಆತ್ಮನಿಷ್ಠಾ ಪರೈಃ ತತ್ವಜ್ಞೈಃ ಕರಣೀಯಮಾತ್ಮನಿ ಸದಾನಂದೇಚ್ಛುಭಿರ್ ಯತ್ನತಃ. ಸೊ ನಿನ್ನೆ ಈ ಶ್ಲೋಕವನ್ನ ನೋಡಿದ್ದೀವಿ. ಈ ದೃಶ್ಯ ಜಗತ್ತು ಈಗ ನಮಗೆ ಗ್ರಹಣ ಇದೆ. ಗ್ರಹಣ ಅಂದ್ರ ನಾಮರೂಪದಲ್ಲಿ ಸತ್ಯತ್ವ ಬುದ್ಧಿ ಇದೆ, ಅದನ್ನ ಗ್ರಹಿಸುವಂತಹ ಗುಣ, ಅದಕ್ಕೆ ಗ್ರಹಣ ಅಂತ. ಗ್ರಹಣಗಳಿಗೆ ಮತ್ತೆ ಸೂರ್ಯಗ್ರಹಣ ಚಂದ್ರಗ್ರಹಣ ಅಂತಂಗಲ್ಲ. ಅಲ್ಲಿ ಗ್ರಹಣ ಅಂದ್ರೆ ಅದು ಕಾಣೋದಿಲ್ಲ, ಇಲ್ಲಿ ಗ್ರಹಣ ಅಂತಂದ್ರೆ ಗ್ರಹಿಸುವಂತ. ಗ್ರಹಣಂ ದೃಶ್ಯಶ್ಚ ಅಗ್ರಹಣಂ ಅಂತ. ಈ ದೃಶ್ಯ ಪ್ರಪಂಚ ಅಗ್ರಹಣ ಆಗ್ಬೇಕು. ಆದ್ರೆ ನಮಗೇನಾಗುತ್ತಿದೆ, ದೃಶ್ಯ ಪ್ರಪಂಚ ಗ್ರಹಣ ಆಗುತ್ತಾ ಇದೆ. ಯಾಕೆ ಅಂತಂದ್ರೆ ದೇಹಾತ್ಮನ ತಿಷ್ಠತಃ ಬಾಹ್ಯ ಅರ್ಥ ಅನುಭವ ಪ್ರಸಕ್ತ ಮನಸಃ ತತ್ಕ್ರಿಯಾಂ ಕುರ್ವತಃ. ನಮ್ಮ ಮನಸ್ಸು ಏನಾಗಿದೆ, ಬಾಹ್ಯ ಅರ್ಥ ಅನುಭವ ಅಂದ್ರೆ ಈ ಬಾಹ್ಯವಾಗಿರ್ತಕ್ಕಂತಹ ವಿಷಯ ವಸ್ತುಗಳಲ್ಲಿ ಅದರದ್ದು ಅಲ್ಲಿ ಅಲ್ಲಿ ಅರ್ಥ ಅಂತಂದ್ರೆ ಸಂಪತ್ತು, ಅದರಲ್ಲಿ ಸುಖ ಇದೆ ಅಂತಕ್ಕಂತಹದ್ದು ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಇರೋದರಿಂದ ತತ್ಕ್ರಿಯಾಂ ಕುರ್ವತಃ. ಹಾಗಾಗಿ ಎಷ್ಟೇ ಕಷ್ಟ ಆದ್ರೂ ಕೂಡ ಅದಕ್ಕೋಸ್ಕರವಾಗಿ ಕೆಲಸ ಮಾಡ್ತೀವಿ. ಯಾಕೆ ಅಂತಂದ್ರೆ ದೇಹಾತ್ಮನ ತಿಷ್ಠತಃ. ಈ ದೇಹ ನಾನು ಅಂತ ಅನ್ಕೊಂಡಿದ್ದೀವಿ, ಮತ್ತೆ ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಯಾವುದು ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ತಂದೆ ಆಗ್ಲಿ, ತಾಯಿ ಆಗ್ಲಿ, ಹೆಂಡತಿ ಆಗ್ಲಿ, ಗಂಡ ಆಗ್ಲಿ, ಮಕ್ಕಳಾಗ್ಲಿ, ಇವೆಲ್ಲವೂ ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವು. ಇದರಲ್ಲಿ ಅದು ಸತ್ಯ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಮಗೆ ಅನುಭವ ಇದೆ. ಹಾಗಾಗಿ ಎಲ್ಲಿಯವರೆಗೆ ಅದು ಸತ್ಯ ಅಂತಕ್ಕಂತಹದ್ದು ನಮಗೆ ನಿಜದ ಅರಿವು ಆಗದಿಲ್ವೋ ಅಲ್ಲಿ ತನಕ ಈ ದೃಶ್ಯ ಪ್ರಪಂಚ ಅಗ್ರಹಣ ಆಗೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಸನ್ಯಸ್ಥ ಅಖಿಲ ಧರ್ಮ ಕರ್ಮ ವಿಷಯ ಅಂತ. ಈ ವಿಷಯಗಳು ಕರ್ಮ ಧರ್ಮ ಅಖಿಲ ಅಂದ್ರೆ ಎಲ್ಲವೂ ತ್ಯಾಗ ಮಾಡಬೇಕು ಅಂತ. ಏನ್ ತ್ಯಾಗ ಮಾಡಬೇಕು ಅಂದ್ರೆ ನಿನ್ನೆ ಹೇಳಿದಾಗೆ ಧರ್ಮ ಅಂತ ಬಹಳ ಸೊಗಸಾಗಿರ್ತಕ್ಕಂಥದ್ದು ಧರ್ಮ. ಈ ಧರ್ಮ ಇದು ನಮ್ ಧರ್ಮ ಅಂತ ಅನ್ಕೊಂಡ್ಬಿಟ್ನಂದ್ರೆ ಮುಗಿದೈತೆ. ಅವಾಗ ಎಲ್ಲ ಎಲ್ಲ ಮಾಫಿ ಆಗ್ಬಿಡ್ತದಂತ ಧರ್ಮ ಅಂತಕ್ಕಂಥದ್ದನ್ನ ಆರೋಪ ಮಾಡಿಕೊಂಡಗಳಿಗೆ. ಸೊ ಅವಾಗ ಕರ್ಮ ಏನಾಗಿ ಬಿಡ್ತದೆ, ಅದು ಎಷ್ಟೇ ಕಷ್ಟ ಇದ್ರೂ ಧರ್ಮದ ಹೆಸರಿನಲ್ಲಿ ಕರ್ಮ ಕೂಡ ಸೊ ಕಷ್ಟ ಅನಿಸೋದಿಲ್ಲ ಮನುಷ್ಯನಿಗೆ. ಈ ರೀತಿಯಾಗಿರ್ತಕ್ಕಂತಹ ಈ ಬಾಹ್ಯ ಜಗತ್ತಿನಲ್ಲಿ ತಾನಾಗಿ ಅಗ್ರಿಮೆಂಟ್ ಮಾಡಿಕೊಂಡಿರ್ತಕ್ಕಂತಹ ಕೆಲವೊಂದು ಪೇಪರ್ಗಳಿಗೆ
ಈ ಧರ್ಮ ರೂಪದಲ್ಲಿ ಸಹಿ ಹಾಕಿಬಿಟ್ಟಿದ್ದಾನೆ ಮನುಷ್ಯ. ಈ ಸಹಿ ಹಾಕಿದ ಮೇಲೆ ಮತ್ತೆ ಕರ್ಮ ಅಂತೂ ಮಾಡ್ಬೇಕಾ? ಕರ್ಮ ಮಾಡುವಾಗ ವಿಷಯಗಳ ಜೊತೆಗೆ ಕರ್ಮ ಅಂತೂ ಮಾಡಿಬಿಡ್ತಾನೆ. ಅದಕ್ಕೆ ಮೊದಲು ಏನ್ ಮಾಡ್ಬೇಕು ಅಂದ್ರೆ ಈ ಧರ್ಮವನ್ನ ವಿಚಾರ ಮಾಡ್ಬೇಕು. ಆ ಧರ್ಮವನ್ನ ವಿಚಾರ ಮಾಡ್ಬೇಕಂದ್ರೆ ಏನು ಮನುಷ್ಯನ ಧರ್ಮ ಅಂತಂದ್ರೆ ಆತ್ಮನಿಷ್ಠಾಪರೈಹಿ. ಈಗ ಧರ್ಮನ್ನ ಬಾಹ್ಯವಾಗಿರ್ತಕ್ಕಂತಹ ದೃಶ್ಯ ಪ್ರಪಂಚದಲ್ಲಿ ಏನು ಧರ್ಮ ಹಾಕಿದ್ವಲ್ವಾ, ಈ ಧರ್ಮವನ್ನ ಆತ್ಮನಿಷ್ಠೆಯಲ್ಲಿ ಧರ್ಮವನ್ನ ಇಡ್ಬೇಕು. ನಾನು ಆತ್ಮನನ್ನ ತಿಳ್ಕೊಳಕ್ಕೆ ಬಂದಿದ್ದೇನೆ ಅಂತಕ್ಕಂತಹ ಧರ್ಮ, ಹೊಸ ಧರ್ಮದ ಒಂದು ಪೇಪರ್ಗಳಿಗೆ ಈಗ ನಾವು ಸೈನ್ ಮಾಡ್ಬೇಕು, ಅಗ್ರಿಮೆಂಟ್ ಮಾಡಿಕೋಬೇಕು. ಅದನ್ನ ಹೆಂಗ್ ಮಾಡಿಕೊಂಡಿವು ಹಾಗೆ ಇದನ್ನ ಮಾಡಿಕೋಬೇಕು. ಇದನ್ನ ಸೊ ಎಲ್ಲಿಯವರೆಗೆ ನಾವು ಈ ರೀತಿಯಾಗಿ ನಮ್ಮ ಒಳಗಡೆಗೆ ನಮ್ಮ ಬಯಕೆ ಅಂತಕ್ಕಂಥದ್ದು ಏನಿದೆಯೋ, ಈ ಬಯಕೆ ಅಂತಕ್ಕಂತಹ ಮೂಲ ಬೀಜ ಬೇರು, ಇದನ್ನ ನಾವು ಬದಲಾವಣೆ ಮಾಡೋದಿಲ್ವೋ, ಆ ಬಯಕೆಯನ್ನು ಏನ್ ಮಾಡ್ಬೇಕು ಇವಾಗಂದ್ರೆ ಆತ್ಮನಿಷ್ಠಾಪರೈಹಿ, ಆತ್ಮನನ್ನ ತಿಳಿದುಕೊಳ್ತಕ್ಕಂತಹದ್ದೇ ನನ್ನ ಧರ್ಮ ಅಂತಕ್ಕಂತಹದ್ದನ್ನ ಟ್ರಾನ್ಸ್ಫಾರ್ಮೇಶನ್ ಮಾಡ್ಬೇಕು. ಆವಾಗ ಆತ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕರ್ಮಗಳು, ಆತ್ಮನಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು, ಆವಾಗ ಅವನಿಗೆ ಆ ಸರ್ವಾತ್ಮ ಭಾವ ಇನ್ನ ಮುಂದೆ ಹೇಳ್ತಾರೆ ಇದನ್ನೆಲ್ಲನೂ ಕೂಡ. ಈಗ ಹೆಂಗ ನಮ್ಮವ್ರು ಎಲ್ಲಿದ್ರು ಕೂಡ ಎಲ್ಲರೂ ನಮ್ಮವ್ರು ಅಂತ ಹೆಂಗ್ ಕಾಣಿಸ್ಕೊಳ್ತಾರೋ ಹಾಗೆ ಯಾವಾಗ ಈ ರೀತಿಯಾಗಿ ಅವ್ರು ಟ್ರಾನ್ಸ್ಫಾರ್ಮೇಶನ್ ಮಾಡಿಕೊಳ್ತಾನೆ, ಆವಾಗ ಜಗ ಎಲ್ಲವೂ ಕೂಡ ಪರಮಾತ್ಮನ ಸ್ವರೂಪವೇ ಅಂತಕ್ಕಂತಹದ್ದು ಯಾರಿಗೆ ಅಂತಂದ್ರೆ ಈ ಅತ್ಯುನ್ನತವಾಗಿರ್ತಕ್ಕಂಥ ಯಾವುದು ತತ್ಸ್ವರೂಪ ಅಂತ ಏನು ಕರಿತೀವಿ, ಆ ತತ್ಸ್ವರೂಪ ಸಾಕ್ಷಾತ್ಕಾರ ಆಗ್ಬೇಕು ಅಂತಂದ್ರೆ ಈ ಎಲ್ಲ ಬಾಹ್ಯವಾಗಿರ್ತಕ್ಕಂತಹ ಧರ್ಮ ಕರ್ಮಗಳನ್ನ ದಾಟಿ ಹೋಗ್ಬೇಕು ಮನುಷ್ಯ. ತತ್ವಜ್ಞೇಹಿ, ಈಗ ತತ್ವದಲ್ಲಿ ನಿಷ್ಠನಾಗಿರ್ತಕ್ಕಂಥವನು, ತತ್ಪರನಾಗಿರ್ತಕ್ಕಂಥವನು ಕರಣೀಯಂ ಆತ್ಮನಿ ಸದಾನಂದ ಇಚ್ಛು ಯತ್ನತಃ. ಹೀಗೆ ಅವನು ಯಾವಾಗ ಇದನ್ನ ಟ್ರಾನ್ಸ್ಫಾರ್ಮೇಶನ್ ಮಾಡಿಕೊಳ್ತಾನೆ, ಆವಾಗ ಆತ್ಮನನ್ನ ಪಡ್ಕೊಳ್ಬೇಕು, ಆತ್ಮನನ್ನ ತಿಳಿಬೇಕು ಅಂತಕ್ಕಂಥದ್ರ ಕಡೆ ಕರಣೀಯಂ ಅಂದ್ರೆ ಅವಾಗ ಅವನು ಕಾರ್ಯ ಪ್ರವೃತ್ತನಾಗಿರ್ತಾನೆ. ಇಚ್ಛೆಯಿಂದ ಪ್ರವೃತ್ತನಾಗಿ ಮತ್ತೆ ಪ್ರಯತ್ನದಿಂದ, ಯತ್ನತಃ ಅಂತಂದ್ರೆ ಹೆಂಗ ಇಲ್ಲಿ ನಾವು ಪ್ರಯತ್ನ ಮಾಡಿ ಎಷ್ಟು ಕಷ್ಟಪಟ್ಟು ಸಂಸಾರವನ್ನ ನಿಲ್ಲಿಸ್ಲಿಕ್ಕೋಸ್ಕರವಾಗಿ ಹೆಂಗ ತ್ಯಾಗ ಮಾಡ್ತು, ಹಾಗೆ ಆತ್ಮನಿಷ್ಠನಾಗಿರ್ತಕ್ಕಂಥವನು, ತತ್ವಜ್ಞನಾಗಿರ್ತಕ್ಕಂಥವನು, ಆತ್ಮನಿಷ್ಠಾಪರನಾಗಿರ್ತಕ್ಕಂಥವನು ಅವನು ಆ ರೀತಿಯಾಗಿ ಕೆಲಸ ಮಾಡ್ತಾನೆ ಅಂತಕ್ಕಂಥದ್ದನ್ನ ಮತ್ತೊಂದು ಸಾರಿ ಪುನಃ ಸ್ವಲ್ಪ ಶ್ಲೋಕ ಚೆನ್ನಾಗಿರೋದ್ರಿಂದ ಮತ್ತೆ ಬಹಳ ರಹಸ್ಯ ಇದೆ ಅಲ್ವ ಇದರಲ್ಲಿ. ಹಾಗಾಗಿ ಒಂದ್ಸಾರಿ ಪುನಃ ಮತ್ತೆ ನೋಡುವ ಅಂತ ಹೇಳಿ ಅದನ್ನ ನೋಡಿದ್ವಿ. ಸರ್ವಾತ್ಮ ಸಿದ್ಧಯೇ ಭಿಕ್ಷೋ ಕೃತಶ್ರವಣ ಕರ್ಮಣಃ ಸಮಾಧಿಂ ವಿದದಾತ್ಯೇಷಾಂ ಶಾಂತೋದಾಂತ ಇತಿ ಶ್ರುತಿಃ. ಸರ್ವಾತ್ಮ ಸಿದ್ಧಯೇ ಭಿಕ್ಷುಃ, ಭಿಕ್ಷೋಃ, ಭಿಕ್ಷು ಅಂತಕ್ಕಂಥದ್ದನ್ನ, ಭಿಕ್ಷು ಅಂತಕ್ಕಂಥ ಶಬ್ದವನ್ನ ನಾವು ಈಗ ಸಾಮಾನ್ಯ ಭಾಷೆಯಲ್ಲಿ ಏನು ಗತಿ ಇಲ್ಲದೆ ಇರೋನು ಭಿಕ್ಷುಕ ಅಂತ ಹಿಂಗ ಅರ್ಥ ಮಾಡ್ತೀವಿ.
ಆದ್ರೆ ಇಲ್ಲಿ ಭಿಕ್ಷು ಅಂತಕ್ಕಂಥದ್ದನ್ನ ಮೋಕ್ಷವನ್ನ ಬಯಸುವಂತವನು ಭಿಕ್ಷು ಅಂತ ಅರ್ಥ ಮಾಡ್ಬೇಕು. ಈ ಸಾಮಾನ್ಯ ಅರ್ಥ ಮಾಡಬಾರ್ದು. ದೇವಸ್ಥಾನ ಮುಂದುಗಡೆಗೆ ಎಲ್ಲರ ಸರ್ಕಲ್ ಅಲ್ಲಿ ಕುಂತ್ಕೊಂಡು ಭಿಕ್ಷೆ ಬಿಡ್ತಿರ್ತಲ್ಲ, ಆ ಭಿಕ್ಷುಕ ಅಲ್ಲ. ಇವನೆಂತ ಭಿಕ್ಷು ಅಂತಂದ್ರೆ ಆತ್ಮನನ್ನ ತಿಳಿಬೇಕು ಅಂತಕ್ಕಂತಹ ಇಚ್ಛೆ ಉಳ್ಳವನು, ಬಯಸುವವನು ಭಿಕ್ಷು. ಆತ್ಮನನ್ನ ತಿಳಿಬೇಕು ಅಂತಕ್ಕಂತಹ ಭಿಕ್ಷು ಅವಾಗ ಅವನ್ ಏನ್ ಮಾಡಿರ್ತಾನ, ಅವನು ಸರ್ವಸನ್ಯಾಸ ಅಂತ. ಸರ್ವಸನ್ಯಾಸ ಅಂತಂದ್ರೆ ಆತ್ಮನ್ನ ತಿಳಿಬೇಕು ಅಂತಕ್ಕಂಥದ್ದು ಒಂದೇ ಒಂದು ಇಚ್ಛೆ ಇರೋದ್ರಿಂದ ಉಳಿದ್ರಲ್ಲಿ ಅವನು ಇಚ್ಛೆಯನ್ನ ಕಳ್ಕೊಂಡಿರ್ತಾನೆ, ಬಿಟ್ಟಿರ್ತಾನೆ ಅಂತ. ಈ ಭಿಕ್ಷು ಆಗ್ಬೇಕು ಅಂತಂದ್ರೆ ಅದಕ್ಕೆ ಏನ್ ಮಾಡ್ಬೇಕು, ಅವನು ಕೃತ ಶ್ರವಣ ಕರ್ಮಣ. ಕೃತ ಅಂತಂದ್ರೆ ಮಾಡು ಅಂತ. ಏನ್ ಮಾಡ್ಬೇಕು ಅಂತಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರ್ತಕ್ಕಂತಹ ಗುರುವಿನಲ್ಲಿ ಈ ಶ್ರವಣವನ್ನ ಮಾಡ್ಬೇಕು ಅವನು. ಕೃತ ಶ್ರವಣ ಕರ್ಮಣ. ಕರ್ಮಣ ಅಂತಂದ್ರೆ ಮಾಡೋದು ಅಂತ. ಕೃತ ಅಂತಂದ್ರೂ ಮಾಡೋದು, ಕರ್ಮಣ ಅಂತಂದ್ರೂ ಮಾಡೋದು. ಕೃತ ಅಂತಂದ್ರೆ ಕ್ರಿಯಾಪದ ಆಗತ್ತೆ, ಕರ್ಮ ಅಂತಕ್ಕಂಥದ್ದು ಕರ್ಮ ಆಗತ್ತೆ. ಕರ್ತೃ ಕರ್ಮ ಕ್ರಿಯಾ ಅಂತ ಹೇಳಿ ನಾವು ಒಂದು ವಾಕ್ಯವನ್ನ ಬಿಡಿಸುವಾಗ ಹೇಳ್ತಲ್ವ, ಹಾಗೆ ಕರ್ಮ ಅಂತಕ್ಕಂಥದ್ದು ಕರ್ಮ ಆಗತ್ತೆ ವ್ಯಾಕರಣ ಭಾಷೆಯಲ್ಲಿ. ಕೃತ ಅಂತಕ್ಕಂಥದ್ದು ಕ್ರಿಯಾಪದ ಆಗತ್ತೆ. ಶ್ರವಣ ಅಂತಕ್ಕಂಥ ಮಾಡುವವನು. ಶ್ರವಣ ಅಂತಂದ್ರೆ ಯಾರು ಪಾಠವನ್ನ ಕೇಳಲಿಕ್ಕೆ, ಅಂದ್ರೆ ಈಗಾಗಲೇ ನಾವು ಹಿಂದೆ ನೋಡಿದ್ದೀವಿ ಸ್ಟೂಡೆಂಟ್ ಹೇಗಿರ್ಬೇಕು ಅಂತಕ್ಕಂಥದ್ದನ್ನ ನಾವು ಮೊದಲನೇ ಅಧ್ಯಾಯದಲ್ಲಿ ಬಹಳ ವಿಶೇಷವಾಗಿ ನೋಡಿದ್ದೀವಿ. ಆದ್ರೆ ಇಲ್ಲಿ ಕೇವಲ ಜಿಜ್ಞಾಸೆಗೋಸ್ಕರವಾಗಿ ಬರ್ತಕ್ಕಂಥದ್ದಲ್ಲ. ನಾವು ವೇದಾಂತ ಶ್ರವಣವನ್ನ 2-3 ರೀತಿಯಾಗಿ ಮಾಡ್ತೀವಿ. ಒಂದು ಬೇರೆ ಬೇರೆ ಎಲ್ಲ ಗ್ರಂಥ ಓದಿದ್ದೀನಿ, ಇದೊಂದು ಸ್ವಲ್ಪ ಓದುವ ಅಂತ ಹೇಳಿ ಹಾಗೆ ಮಾಡೋದನ್ನು ಉಂಟು. ಇನ್ನು ಇದು ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಇದನ್ನ ಓದ್ಬೇಕು ಅಂತ ಈ ಮನಸ್ಥಿತಿಯಲ್ಲಿ ಕೂಡ ಕೆಲವೊಬ್ಬರು ಓದ್ತಾರೆ. ಆದ್ರೆ ತರ್ಕ ವ್ಯಾಕರಣ ಮೀಮಾಂಸೆಗಳನ್ನ ತಗೊಂಡು ಪಂಡಿತರಾಗಕ್ಕೋಸ್ಕರ ಸಲುವಾಗಿನೂ ಕೂಡ ಈ ಶಾಸ್ತ್ರ ಚಿಂತನೆ ದರ್ಶನ ಚಿಂತನೆಗಳನ್ನ ಮಾಡ್ತಕ್ಕಂಥದ್ದು ಇನ್ನೊಂದು ವಿಧ. ಆದ್ರೆ ಇಲ್ಲಿ ನೇರವಾಗಿ ಆತ್ಮನನ್ನ ಪಡಿಬೇಕು ಅನ್ನುವಂತಹ ಇಚ್ಛೆ ಉಳ್ಳವನಾಗಿ, ಮೋಕ್ಷಾರ್ಥಂ ಮುಮುಕ್ಷುಭಿಃ ಅಂತ ಶಂಕರರು ಮೋಕ್ಷವನ್ನೇ ಬಯಸುವನಾಗಿ, ಅಂತಹ ಮುಮುಕ್ಷು ಏನ್ ಮಾಡ್ಬೇಕು ಅಂತಂದ್ರೆ ಅವನಿಗೆ ತರ್ಕ ವ್ಯಾಕರಣ ಮೀಮಾಂಸೆ ಎಲ್ಲ ಬಿಟ್ಟು ಕೇವಲ ಆತ್ಮನ್ನ ತಿಳ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚಿಂತನೆಯನ್ನ ಮಾಡ್ತಕ್ಕಂಥದ್ದು. ಈಗ ನೀವು ಈ ದಾಸರ ಪದಗಳನ್ನ ನೋಡಿ, ದಾಸರ ಪದಗಳಲ್ಲಿ ತುಂಬಾ ತರ್ಕ ಲಾಜಿಕ್ ಬಹಳ ಅದ್ರದ್ದು ಬೇರೆ ಇರ್ತದೆ. ಆದ್ರೆ ಈ ಆಚಾರ್ಯರ ಗ್ರಂಥಗಳನ್ನ ಓದುವಾಗ ಯಾವುದೊಂದು ವಿಧಾನ ಇರ್ತದೋ ಅಲ್ಲಿ ಆ ವಿಧಾನ ಇರಂಗಲ್ಲ. ಅಲ್ಲಿ ನೇರವಾಗಿ ಆ ಪರಮಾತ್ಮನ ತಿಳಿಲಿಕ್ಕೆ ಬೇಕಾಗಿರ್ತಕ್ಕಂತಹ ಸರಳವಾಗಿರ್ತಕ್ಕಂತಹ ಕೆಲವೊಂದು ಕ್ಲಿಷ್ಟವಾಗಿರ್ತಕ್ಕಂತಹ ಭಾಷೆಯಲ್ಲಿ ಅಲ್ಲಿ ಅವರು ಬೇರೆ ಬೇರೆ ಕಡೆಗೆ ಓಲಾಡೋದಿಲ್ಲ. ಮನಸ್ಸು ಒಂದೇ ಒಂದು ಕಡೆ ನೇರವಾಗಿ ಹೋಗತಕ್ಕಂಥದ್ದು. ಆ ರೀತಿಯಾಗಿರ್ತಕ್ಕಂತಹ ಜ್ಞಾನ ಆಗ್ಬೇಕು ಅಂತಂದ್ರೆ ಅದಕ್ಕೆ ಏನಿರ್ಬೇಕು ಕ್ವಾಲಿಟಿ, ಕೇವಲ ಆತ್ಮನ್ನ ತಿಳ್ಕೊಳ್ಬೇಕು ಅಂತಕ್ಕಂತಹ ಒಂದೇ ಒಂದು ಇಚ್ಛೆ ಉಳ್ಳಂತವನು ಹೇಗಿರ್ಬೇಕು ಅಂತಂದ್ರೆ ಆ ಸಮಾಧಿ ವಿದಧಾತಿ ಈಶಾ ಅಂದ್ರೆ
ಸಮಾಧಿಯಲ್ಲಿ ಮನಸ್ಸನ್ನು ನಿಲ್ಲಿಸ್ಬೇಕು ಅಂತಕ್ಕಂತಹ ಒಂದು ಮನೋಸ್ಥಿತಿ ಉಳ್ಳವನು ಅವನು ಏನನ್ನ ಪ್ರಾಕ್ಟೀಸ್ ಮಾಡ್ಬೇಕು? ಅವನು ಭಿಕ್ಷು ಆಗ್ಬೇಕಾದ್ರೆ ಏನನ್ನ ಪ್ರಾಕ್ಟೀಸ್ ಮಾಡ್ಬೇಕಂತಂದ್ರೆ ಶಾಂತಃ ಧಾಂತ ಇತಿ ಶ್ರುತಿ ಅಂತ ಇಲ್ಲಿ ಈ ಬೃಹದಾರಣ್ಯಕ ಮಂತ್ರವನ್ನ ಹೇಳಿದ್ದಾರೆ. ಶಾಂತೋ ದಾಂತ ಪಶ್ಯತಿ ಸರ್ವಮಾತ್ಮಾನಂ ಪಶ್ಯತಿ ಅಂತ ಬೃಹದಾರಣ್ಯಕ ಮಂತ್ರ. ಸೊ ಇಲ್ಲಿ ಪುನಃ ಮತ್ತೆ ನಾವು ಸಾಧನ ಚತುಷ್ಟಯಗಳನ್ನ ನೋಡಿದಿವಲ್ವಾ? ನಿತ್ಯಾನಿತ್ಯ ವಸ್ತು ವಿವೇಕ, ಇಹ ಅಮೂತ್ರಾರ್ಥ ಫಲಭೋಗ ವಿರಾಗ, ಸಮಾಧಿ ಸತ್ಯ ಸಂಪತ್ತಿ, ಮುಮುಕ್ಷತ್ವಂ ಚೇತಿ ಅಂತ ನೋಡಿದ್ವಿ ನಾವು. ಅದರಲ್ಲಿ ಈಗ ಮೂರನೇದನ್ನ ಇಲ್ಲಿ ಪುನಃ ಮತ್ತೆ ಮೆನ್ಷನ್ ಮಾಡಿದ್ದಾರೆ. ಶಾಂತಃ ದಾಂತಃ ತಿತಿಕ್ಷಃ ಉಪರತಿ ಅಂತಕ್ಕಂಥ ಶಬ್ದಗಳನ್ನ ಪುನಃ ಪ್ರಯೋಗ ಮಾಡಿದ್ದಾರೆ. ಅಂದ್ರೆ ಯಾರು ಸರ್ವಾತ್ಮ ಸಿದ್ಧಯೇ, ಇದು ಸಾಧಕನಿಗೆ ಬೇಕಾಗಿರ್ತಕ್ಕಂತಹ ಅಲ್ಟಿಮೇಟ್ ಗೋಲ್. ಸರ್ವಾತ್ಮ ಸಿದ್ಧಯೇ ಅಂದ್ರೆ ಸರ್ವವು ಕೂಡ ಆತ್ಮಸ್ವರೂಪವೇ ಅನ್ನುವಂತಹ ಬುದ್ಧಿ ಬರಬೇಕು. ಇಟ್ ಇಸ್ ಕಾಲ್ಡ್ ಸರ್ವಾತ್ಮ ಸಿದ್ಧಿ. ಇದು ಯಾವಾಗ? ಈಗ ಧ್ಯಾನ ಕೂತ್ಕೊಂಡಿದ್ರಿ, ಧ್ಯಾನ ಕೂತ್ಕೊಂಡಾಗ ಸರ್ವಾತ್ಮ ಭಾವ ಇಲ್ಲಿ ಬರುತ್ತೆ. ನಮಗೆ ಸರ್ವಾತ್ಮ ಭಾವ ಬರಂಗಿಲ್ಲ. ಸಂ ಆತ್ಮ ಅಂದ್ರೆ ನಾವು ಯಾರ ಜೊತೆಗೆ ಅಟ್ಯಾಚ್ ಆಗಿದ್ದೀವಿ ಆ ಯೋಚನೆಗಳು ಬರ್ತವೆ. ಬಿಟ್ರೆ ಸರ್ವಾತ್ಮ ಭಾವ ನಮಗೆ ಬರೋ ಸ್ವಲ್ಪ ಕಷ್ಟದ ಕೆಲಸ. ಯಾರಿಗೆ ಸರ್ವಾತ್ಮ ಭಾವ ಬರುತ್ತೆ ಅಂತಂದ್ರೆ ಶಾಂತ ದಾಂತ ಅಂತ ಪ್ರಯೋಗ ಮಾಡಿದ್ದಾರೆ. ಶಾಂತ ಮತ್ತು ದಾಂತ. ಈ ಶಾಂತ ದಾಂತ ಅಂತಕ್ಕಂಥದ್ದನ್ನ ಆಚಾರ್ಯ ಶಂಕರರು ಶಮ ಮತ್ತು ದಮ ಅಂತ ಪ್ರಯೋಗ ಮಾಡಿದ್ದಾರೆ. ಶಾಂತ ಅಂತಕ್ಕಂಥದ್ದು ಶಮ, ದಾಂತ ಅಂತಕ್ಕಂಥದ್ದು ದಮ ಅಂತ. ದಮ ಮತ್ತು ಶಾಂತ ಮತ್ತು ದಮ ಅಂತಕ್ಕಂಥದ್ದನ್ನ ಸೂತ್ರದಲ್ಲಿ ನಾವು ಅದನ್ನ ಅಂತರಿಂದ್ರಿಯ ನಿಗ್ರಹ, ಬಹಿರಿಂದ್ರಿಯ ನಿಗ್ರಹ ಅಂತ ಮಾಡಿದ್ದೀವಿ ನಾವು ಅದನ್ನ. ಅಂದ್ರೆ ಇಲ್ಲಿ ಸ್ವಲ್ಪ ಶಂಕರರು ಅಪರೋಕ್ಷ ಅನುಭೂತಿಯಲ್ಲಿ ಈ ಗುಣಗಳನ್ನ ಸ್ವಲ್ಪ ಅವ್ರು ಬೇರೆ ಮಾಡಿದ್ದಾರೆ. ಅವರು ಅಂದ್ರೆ ಶಾಂತನಾಗಿರ್ಬೇಕು ಅಂತ. ಈ ಶಾಂತನಾಗಿ ಯಾವಾಗ ಬರುತ್ತೆ ಶಾಂತತೆ? ನಮಗ ನಮ್ಮ ಒಳಗಡೆಗೆ ಮನಸ್ಸು ಪ್ರಸನ್ನವಾಗಿದ್ದಾಗ ಶಾಂತತೆ ಬರುತ್ತೆ. ನಮ್ಮ ಒಳಗಡೆಗೆ ಮನಸ್ಸು ಪ್ರಸನ್ನ ಇಲ್ಲದೆ ಹೋದ್ರೆ ಶಾಂತತೆ ಹೇಗೆ ಬರ್ಲಿಕ್ಕೆ ಸಾಧ್ಯ? ಆ ಪ್ರಸನ್ನತೆ ಪಡ್ಕೊಳ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಬೇಕಾಗಿರ್ತಕ್ಕಂತಹ ಆಹಾರ, ಮತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ವಿಹಾರ, ಅದಕ್ಕೆ ಬೇಕಾಗಿರ್ತಕ್ಕಂತಹ ಜೀವನ, ಪ್ರಾಣಾಯಾಮ, ಧ್ಯಾನ ಇವೆಲ್ಲ ಕೂಡ ಮಾಡ್ಬೇಕು. ಇವನ್ನೆಲ್ಲ ಮಾಡಿದಾಗ ಅವಾಗ ಒಳಗಡೆಗೆ ಶುದ್ಧೀಕರಣ ಆಗ್ತಾ ಬರುತ್ತೆ ಮನಸ್ಸು. ಶಾಂತತೆ, ಶಾಂತ ಸ್ವರೂಪ, ಶಾಂತ ಮನಸ್ಕ ಅಂತ. ಇನ್ನು ದಾಂತ ಅಂತಂದ್ರೆ ಹೊರಗಡೆಗೆ ದ್ವಂದ್ವ ಇರಬಾರ್ದು. ಈಗ ನಮಗೇನ್ ಬರುತ್ತೆ ದ್ವಂದ್ವ ಅಂತಂದ್ರೆ, ಈಗ ಸಾಮಾನ್ಯವಾಗಿ ನಾವು ಯಾವ್ದ್ರ ಜೊತೆಗೆ ಅಟ್ಯಾಚ್ ಆಗಿರ್ತೀವಿ
ಅವ್ರು ಹೇಗಿದ್ದಾರೆ, ಇವ್ರು ಹೆಂಗಿರ್ತಾರೆ, ಅದೇನಾಗತ್ತೆ, ಇದೇನಾಗತ್ತೆ, ಈ ರೀತಿಯಾಗಿರ್ತಕ್ಕಂಥದ್ದು ಅವ್ರ ಬಗ್ಗೆ ಇವ್ರ ಬಗ್ಗೆ ನಮಗೆ ಯಾರು ತುಂಬಾ ಆತ್ಮೀಯರಿದಾರೋ ಆ ಕಡೆ ಹೋಗುತ್ತಾ. ಇನ್ನು ಸ್ವಲ್ಪ ಅವನು ಅದಕ್ಕಿಂತ ಒಂದು ಸ್ವಲ್ಪ ಬೆಳೆದಿದ್ನ ಅಂತಂದ್ರೆ, ಅದ್ರ ಜೊತೆಗೆ ಸ್ವಲ್ಪ ತುಂಬಾ ಅಟ್ಯಾಚ್ ಅಲ್ಲದೆ ಇರ್ತಕ್ಕಂಥವನಾಗಿದ್ದಂದ್ರೆ ತನ್ನ ಆರೋಗ್ಯದ ಬಗ್ಗೆ, ತನ್ನ ಜೀವನದ ನಿರ್ವಹಣೆ ಬಗ್ಗೆ, ತನಗೇನಾದ್ರೂ ಆದ್ರೆ ಬಿಟ್ರೆ ಹಂಗಂತ ಇದು ಅವನಿಗೆ ಕಾಡ್ತಾ ಇರ್ತದ. ಇನ್ನು ಸ್ವಲ್ಪ ಬೆಳೆದಿರ್ತಕ್ಕಂಥವನಿಗೆ ಹೊರಗಡೆಯಿಂದ ಯಾವ್ದಾದ್ರು ಪ್ರಾಣಿ ಪಕ್ಷಿ ಬಂದು ಅಟ್ಯಾಕ್ ಮಾಡಿದ್ರೆ ಹಂಗ, ಇಲ್ಲ ಇನ್ಯಾರೋ ದೇಶದ ಮೇಲೆ ಪರಕೀಯರು ಆಳ್ವಿಕೆ ಏನು ದಾಳಿ ಮಾಡಿದ್ರೆ ಹೇಗೆ, ನಮ್ ಧರ್ಮ ಏನಾಗುತ್ತೆ, ನಮ್ ದೇಶ ಏನಾಗುತ್ತೆ, ನಮ್ಮ ಸಂಸ್ಕೃತಿ ಏನಾಗುತ್ತೆ ಅಂತ ಹೀಗೆ ಅನೇಕ ರೀತಿಯಾಗಿರ್ತಕ್ಕಂತಹ ಇವೆಲ್ಲ ಒಳ್ಳೆವೇ. ಆದ್ರೆ ಅವು ಯಾವಾಗ ಬೇಕು ಯಾವಾಗ ಬೇಡ ಅಂತ ಗೊತ್ತಿರಬೇಕು. ಆದ್ರೆ ಇವು ಕೂಡ ಈ ಮನುಷ್ಯನ ಏನ್ ಮಾಡ್ತಾವ, ಅವಾಗ ಬಂದು ಡಿಸ್ಟರ್ಬ್ ಮಾಡ್ತಾ ಇರ್ತಾವ. ಇನ್ನು ಕೆಲವೊಬ್ರು ತುಂಬಾ ಸನ್ಯಾಸಿಗಳು ಇರ್ತಾರೆ, ಅವ್ರಿಗೇನು ತಮ್ಮ ವೈಯಕ್ತಿಕವಾಗಿರ್ತಕ್ಕಂಥದ್ದು ಯಾವ್ದು ಅವರಿಗೆ ಸಮಸ್ಯೆ ಇರಂಗಿಲ್ಲ. ಈ ಧರ್ಮ ಉಳಿಬೇಕಾದ್ರೆ ಏನ್ ಮಾಡ್ಬೇಕು, ಈ ನಮ್ಮ ಸನಾತನ ಧರ್ಮ ಇದನ್ನ ಹಾಳಾಗ್ಬಾರದು, ಈ ರೀತಿಯಾಗಿ ಯೋಚನೆ ಮಾಡ್ತಕ್ಕಂಥವ್ರು, ದೇಶದ ಬಗ್ಗೆ ಯೋಚನೆ ಮಾಡ್ತಕ್ಕಂಥವ್ರು, ತಮ್ಮ ಸಮಾಜದ ಬಗ್ಗೆ ಯೋಚನೆ ಮಾಡ್ತಕ್ಕಂಥವ್ರು, ಇವೆಲ್ಲವೂ ಒಳ್ಳೆ ಕ್ವಾಲಿಟಿಗಳೇ. ಆದ್ರೆ ಇವುಟ್ರ ಆಚೆ ಹೋಗ್ಬೇಕು ಮನಸ್ಸು ಅಂತ. ಇವುಟ್ರ ಆಚೆ ಹೋಗ್ಬೇಕು ಅಂತಂದ್ರೆ ಅವಾಗ ಅವನಲ್ಲಿ ಏನ್ ಬೇಕು ಅಂತಂದ್ರೆ ಬಾಹ್ಯವಾಗಿರ್ತಕ್ಕಂತಹ ವಿಷಯಾದಿಗಳ ಕಡೆಗೆ ಹೋಗದಂತೆ ಸ್ವಲ್ಪ ತಿತಿಕ್ಷ ಬೇಕಾಗತ್ತೆ, ಸಹಿಸ್ಕೊಳ್ಳತಕ್ಕ ಅದನ್ನ ಸಹನೆ ಮಾಡ್ತಕ್ಕಂತಹದ್ದು, ಅದರ ಪ್ರೆಷರ್ನ ತಡ್ಕೊಳ್ತಕ್ಕಂಥ ಕೆಪಾಸಿಟಿ ಬೇಕಾಗತ್ತೆ. ಮತ್ತೆ ತನಗೆ ಏನಾದ್ರೂ ಸಣ್ಣ ಪುಟ್ಟದ್ದಾದ್ರೂ ಕೂಡ ಅವನು ಅದನ್ನ ಸಹಿಸ್ಕೊಳ್ತಕ್ಕಂತಹ ಸಹನಶೀಲನಾಗಿರ್ಬೇಕಾಗತ್ತೆ. ಉಪರತಿ ಅಂತಕ್ಕಂಥದ್ದು ಯಾವಾಗಲೂ ಕೂಡ ಆ ಆತ್ಮನ ವಿಷಯಗಳ ಕಡೆಗೆ ಮನಸ್ಸು ಯಾವಾಗಲೂ ಕೂಡ ರತಿ ಅಂದ್ರೆ ರಮಿಸ್ಬೇಕಾಗತ್ತೆ. ತತ್ವದಲ್ಲಿ ಮನಸ್ಸು ಯಾವಾಗಲೂ ಕೂಡ ನಿಲ್ಬೇಕು. ಉಪರತಿ ಸಮಾಹಿತೋ ಭೂತ್ವ ಆತ್ಮನೇವ ಆತ್ಮನಾಂ ಪಶ್ಯತಿ ಅಂದ್ರೆ ಭೂತ್ವ ಅಂತಂದ್ರೆ ಈ ಎಲ್ಲ ಭೌತಿಕವಾಗಿರ್ತಕ್ಕಂತಹ ವಸ್ತುಗಳಲ್ಲಿ ಆತ್ಮನನ್ನೇ ನೋಡ್ಬೇಕು, ಆತ್ಮನನ್ನೇ ತಿಳಿಬೇಕು ಅಂತಕ್ಕಂತಹ ಸ್ವಭಾವ ಯಾವಾಗ ಪ್ರಾಪ್ತಿ ಆಗತ್ತಂತಂದ್ರೆ ಈ ಶಾಂತ ದಾಂತ ಉಪರತಿ ತಿತಿಕ್ಷ ಈ ಗುಣಗಳನ್ನ ಅವನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಾಗ ಅವಾಗ ಅವನ ಮನಸ್ಸು ಮೊದಲು ತನ್ನಲ್ಲಿ ಆತ್ಮನನ್ನ ಕಂಡುಕೊಳ್ಳುತ್ತದೆ. ಆತ್ಮನನ್ನು ತನ್ನಲ್ಲಿ ಕಂಡುಕೊಂಡು ಆವಾಗ ಆ ಆತ್ಮನೇ ಬ್ರಹ್ಮ ಸ್ವರೂಪ ಅಂದ್ರೆ ವಿಶ್ವಾತ್ಮಕವಾಗಿರ್ತಕ್ಕಂಥ ಪರಮಾತ್ಮ ಸ್ವರೂಪ ಅಂತಕ್ಕಂಥದ್ದು ಎರಡು ಬೇರೆ ಬೇರೆ ಅಲ್ಲ. ಆತ್ಮ ಮತ್ತು ಬ್ರಹ್ಮ ಎರಡು ಬೇರೆ ಬೇರೆ ಅಲ್ಲ. ಇಲ್ಲಿ ಪಿಂಡಾಂಡದಲ್ಲಿ ಆತ್ಮನಾಗಿರ್ತಕ್ಕಂಥವನೇ ಬ್ರಹ್ಮಾಂಡದಲ್ಲಿ ಬ್ರಹ್ಮನಾಗಿದ್ದಾನೆ. ಈ ಸ್ಥಿತಿ ಮನಸ್ಸು ಸಮಾಧಿ ಮುಟ್ಟಬೇಕು ಅಂತಂದ್ರೆ ಈ ಎಲ್ಲ ಏನು ಅಡಚಣೆಗಳಿದೆವು, ಮನಸ್ಸಿನಲ್ಲಿರ್ತಕ್ಕಂತಹ ಅಡಚಣೆಗಳು, ದೇಹದಲ್ಲಿರ್ತಕ್ಕಂತಹ ಅಡಚಣೆಗಳು, ಇಂದ್ರಿಯಗಳಲ್ಲಿರ್ತಕ್ಕಂತಹ ಅಡಚಣೆಗಳು, ಬುದ್ಧಿಯಲ್ಲಿರ್ತಕ್ಕಂತಹ ಅಡಚಣೆಗಳು, ಸೊ ಇವನ್ನೆಲ್ಲ ದಾಟಬೇಕು. ಇವನ್ನ ಇದು ಭಾರಿ ಕಷ್ಟದ ಕೆಲಸ. ಈಗ ನಾವು ಶ್ರೀರಾಮಕೃಷ್ಣ ಪರಮಹಂಸರಿಗೆ ಮತ್ತು ಸ್ವಾಮಿ ವಿವೇಕಾನಂದರಿಗೆ ನೋಡಿದಾಗ ಗೊತ್ತಾಗತ್ತೆ. ಶ್ರೀರಾಮಕೃಷ್ಣ ಪರಮಹಂಸರು ನೇರವಾಗಿ ಆತ್ಮನನ್ನ ದರ್ಶಿಸಿರ್ತಕ್ಕಂಥವ್ರು.
ಆದ್ರೆ ಸ್ವಾಮೀಜಿಗೆ ಅದಕ್ಕಿಂತ ಹೆಚ್ಚು ಈ ಧರ್ಮ ಮತ್ತೆ ದೇಶ ಅಪಾರವಾಗಿರ್ತಕ್ಕಂತಹ ಪ್ರೀತಿ. ಯಾಕೆ ಅಂತಂದ್ರೆ ಆ ಸಾತ್ವಿಕವಾಗಿರ್ತಕ್ಕಂತಹ ಮನಸ್ಸು ಹೆಂಗ ಇಲ್ಲಿ ಸಂಸಾರದಲ್ಲಿರ್ತಕ್ಕಂತಹ ಮನಸ್ಸು ತನ್ನ ಕುಟುಂಬದವರಿಗೋಸ್ಕರ ತನಗೋಸ್ಕರ ಹೇಗೆ ಎಷ್ಟೊಂದು ರಿಸ್ಕ್ ನ ತಗೊಂಡು ಅದನ್ನು ನಿರ್ವಹಣೆ ಮಾಡುತ್ತೋ, ಹಾಗೆ ಯಾವಾಗ ಬೆಳೀತಾ ಹೋಗುತ್ತಾನೆ ಮನುಷ್ಯ, ಹಾಗೆ ಬೆಳೀತಾ ಹೋದಂಗೆಲ್ಲ ಇವು ಕೂಡ ಅಷ್ಟೇ ಪ್ರಮಾಣದಲ್ಲಿ ಅವನನ್ನ ಬಾಧಿಸ್ತವೆ ಅಂತ. ಸೊ ಹಾಗಾದಾಗ ಏನ್ ಮಾಡ್ಬೇಕು ಅಂತಂದ್ರೆ, ಮತ್ತೆ ನಾವು ಪುನಃ ಹಿಂದಿನ ಶ್ಲೋಕಕ್ಕೆ ಬಂದ್ವಿ ಅಂತಂದ್ರೆ, ಎಲ್ಲವನ್ನ ಕೂಡ ನಾವು ದ್ವೇಷ ಮಾಡದೇ ಇರತಕ್ಕಂತಹ ಪ್ರೇಮಮಯ ರೂಪವಾಗಿರ್ತಕ್ಕಂತಹ ಮನೋಸ್ಥಿತಿಯನ್ನು ಬೆಳೆಸ್ಕೊಳ್ಬೇಕಾಗತ್ತೆ. ಆ ಮನೋಸ್ಥಿತಿಯನ್ನು ಬೆಳೆಸಿಕೊಂಡಾಗ ಆವಾಗ ಮನಸ್ಸು ನಿಧಾನವಾಗಿ ಧ್ಯಾನದಲ್ಲಿ ಪ್ರವೇಶ ಮಾಡುತ್ತೆ. ಈ ಧ್ಯಾನದಲ್ಲಿ ಪ್ರವೇಶ ಮಾಡುವಾಗ ಈ ಧ್ಯಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಅನೇಕ ಸಂಗತಿಗಳಿದಾವ. ಒಂದು, ಸಾಮಾನ್ಯವಾಗಿ ನೋಡಿದ ಹಾಗೆ ನಿರಂತರವಾಗಿ ಆತ್ಮನ ಬಗ್ಗೆ, ಆತ್ಮನಿಗೆ ಅನುಸಂಧಾನ ಅಂತ ಏನ್ ಕರಿತೀವಿ ನಾವು, ಆ ಆತ್ಮಾನುಸಂಧಾನದಲ್ಲಿ ಮನಸ್ಸು ನಿಶ್ಚಲವಾಗಿ ಒಂದು 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 ವಿಚಾರವನ್ನು ಇಟ್ಟುಕೊಂಡು ಚಿಂತನೆ ಮಾಡತಕ್ಕಂಥದ್ದು ಕೂಡ ಶ್ರವಣ ಚಿಂತನೆ, ಧ್ಯಾನ ಅಂತಾನು ಕೂಡ ಕರಿತೀವಿ ನಾವು ಅದನ್ನ. ಧ್ಯಾನ ಅಂತ, ಧಾರಣಾ ಧ್ಯಾನ ಅಂತಂದುಗಳಿಗೆ ಕಣ್ಣು ಮುಚ್ಚಿಕೊಂಡೆ ಕೂಡ್ಬೇಕಂತ ಅರ್ಥ ಅಲ್ಲ. ಕಣ್ಣು ಮುಚ್ಚಿಕೊಂಡು ಕೂಡೋದು ಮಾಡೋದು ಒಂದು ಪರಿ, ಮತ್ತೊಂದು ಪರಿ ಏನಂತಂದ್ರೆ ಒಂದು ಗ್ರಂಥವನ್ನು ಹಿಡ್ಕೊಂಡ್ಬಿಟ್ಟು ಆ ಗ್ರಂಥವನ್ನ ಡೀಪ್ ಆಗಿ ಅದನ್ನ ಫೋಕಸ್ ಮಾಡತಕ್ಕಂಥದ್ದು. ಈಗ ಇಲ್ಲಿ ಇದು ವಿವೇಕ ಚೂಡಾಮಣಿ ಇದೆ, ವಿವೇಕ ಚೂಡಾಮಣಿ ಇದೆ, ನೀಟಾಗಿ ಅವರು ಸ್ವಾಮಿಗಳು ಬರೆದಿದ್ದಾರೆ. ಆದ್ರೆ ಆ ಒಳಗಡೆ ಇರ್ತಕ್ಕಂಥದ್ದು ಯಾವುದು ಅದರ ಸತ್ಯ ಇದೆಯೋ ಅದು ಎಷ್ಟೇ ಸರಳವಾಗಿ ಬರೆದಿದ್ದರೂ ಕೂಡ ಆ ಸತ್ಯದ ಮೇಲೆ ಮನಸ್ಸು ಹೋಗಿ ನಿಲ್ಲೋದಿಲ್ಲ. ಯಾಕಂತಂದ್ರೆ ಆ ಮನಸ್ಸಿಗೆ ಅತೀತವಾಗಿರ್ತಕ್ಕಂಥದ್ದು ಅಲ್ಲಿ ತತ್ವ ಇದೆ, ಅದಕ್ಕೆ ಅಲ್ಲಿ ಗ್ರಹಣ ಆಗೋದಿಲ್ಲ, ಅದು ಅಗ್ರಹಣ ಆಗುತ್ತೆ. ಅದೇ ನೀವು ಯಾವ್ದಾರ ಒಂದು ಸಿಂಪಲ್ ಆಗಿರ್ತಕ್ಕಂಥದ್ದು ಕತೆ ಕಾದಂಬರಿ ನೋಡಿ, ಯಾಕಂದ್ರೆ ಆ ಕತೆ ಕಾದಂಬರಿಗಳು ಎಲ್ಲವೂ ಕೂಡ ಮನಸ್ಸಿನ ಸ್ತರದಲ್ಲಿರ್ತಕ್ಕಂಥ ವಿಷಯಗಳು. ಹಾಗಾಗಿ ಅವು ಧಾರಣ ಮಾಡೋದ್ ಬೇಕಾಗಿಲ್ಲ, ಸ್ವಲ್ಪ ನೋಡಿದ್ರೆ ಸಾಕು ಅರ್ಥ ಆಗಿಬಿಡ್ತಾವ. ಆದ್ರೆ ವೇದಾಂತ ಗ್ರಂಥಗಳನ್ನ ಓದ್ಬೇಕು ಅಂತಂದ್ರೆ ಇದಕ್ಕೆ ಸ್ವಲ್ಪ ಧಾರಣ ಬೇಕಾಗತ್ತೆ. ಧಾರಣ ಬೇಕಾಗತ್ತಂದ್ರೆ ಒಂದಿಷ್ಟು ಸಂಯಮ ಬೇಕಾಗತ್ತೆ. ಸಂಯಮ ಇದ್ದಾಗ ಮಾತ್ರ ಅವಾಗ ಧಾರಣಾ ಶಕ್ತಿ ಬೆಳವಣಿಗೆ ಆಗುತ್ತೆ. ಹಾಗೆ ನೀವು ಓದ್ತಾ ಹೋಗೋದು ಅದು ಒಂದು ಪಾರ್ಟ್ ಆಫ್ ದಿ ಧಾರಣ. ಈಗ ನಾವು ಮೊದಲು ಕೆಲವೊಂದು ಸಾಹಿತ್ಯಗಳನ್ನ ಓದುವಾಗ, ಅಂದ್ರೆ ಈ ದಾರ್ಶನಿಕರಂತ ಏನ್ ಕರಿತೀವಿ ಇವನ್ನೆಲ್ಲ ನೋಡುವಾಗ, ಮತ್ತೆ ಇತ್ತೀಚಿನ ಯಾರು ನಾವು ಫಿಲಾಸಫರ್ ಅಂತ ಕರಿತೀವಿ ಅವರು ಎಲ್ಲ ವಿಚಾರಧಾರೆಗಳನ್ನ ಓದುವಾಗ, ಮೊದಲು ಒಂದು ಗ್ರಂಥ ಮುಗಿಸ್ಬೇಕು ಅಂತಂದ್ರೆ ಅಷ್ಟು ಒಂದು ಟೈಮ್ ತಗೊಳ್ತಿತ್ತು, ಮತ್ತೆ ಇನ್ನೂ ಎಷ್ಟೋ ಕ್ಲಿಷ್ಟ ಹಂಗೆ ಉಳ್ಕೊಳ್ತಿತ್ತು ಸಬ್ಜೆಕ್ಟ್ ಅದರಲ್ಲಿ. ಆದ್ರೆ ಇವತ್ತು ಅದೇನಾಗ್ತಿದೆ ಅಂತಂದ್ರೆ, ಮೊನ್ನೆ ಯಾರೋ ಒಬ್ರು ನನಗೆ ಒಂದು ಓಶೋ ಗ್ರಂಥವನ್ನೇ ತಮ್ಮದೇ ಆಗಿರ್ತಕ್ಕಂತಹ ವಿಚಾರಧಾರೆಯಿಂದ ಬರೆದಿದ್ರು ಅದನ್ನ ಕೊಟ್ಟರು ನನಗೆ, ಇದೊಂದು ಸ್ವಲ್ಪ ನೋಡಿ ಹೇಳ್ರಿ ಅಂತ ಹೇಳ್ಬಿಟ್ಟು. ನನಗೆ ಓಶೋ ಸಾಹಿತ್ಯ ಓದಿರೋದ್ರಿಂದ ಇವರು ಅದರ ಮೇಲೆ ಏನ್ ಹೇಳ್ತಾರೆ ಅಂತಕ್ಕಂಥದ್ದು ಇಡೀ ಗ್ರಂಥ ಓದ್ಬೇಕಾಗ್ಲಿಲ್ಲ, ಜಸ್ಟ್ ಅದು ಪೀಠಿಕೆ ಓದ್ಬಿಟ್ರೆ ಸಾಕು. ಆ ಪೀಠಿಕೆಯಲ್ಲೇನೆ ಏನ್ ಹೇಳ್ತಾ ಇದ್ದಾನೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ನಿಮಗೆ. ಈಗ ನೋಡಿ, ಪಂಚದಶಿ ಅಂತಕ್ಕಂಥದ್ದು ಗ್ರಂಥ ಇದೆ. ಆ ಪಂಚದಶಿ ಗ್ರಂಥದಲ್ಲಿ ಮೊದಲು ಅವರು ರಾಮಕೃಷ್ಣ ಮಠದವ್ರು ಏನ್ ಮಾಡಿದ್ದಾರೆ ಅಂದ್ರೆ,
ಒಂದೊಂದು ಅಧ್ಯಾಯದ ಒಂದು ಸ್ವಲ್ಪ ಸ್ವಲ್ಪ ಹೇಳ್ಕೊಂತ ಹೋಗ್ಯಾರ. ಯಾರಿಗೆ ಪಂಚದಶಿ ನಾಲೆಡ್ಜ್ ಇರ್ತದೋ, ಆ ಪಂಚದಶಿ ನಾಲೆಡ್ಜ್ ಇರ್ತಕ್ಕಂಥವನಿಗೆ ಏನವರು ಒಂದು ಸ್ವಲ್ಪ ಸ್ವಲ್ಪ ತತ್ವ ಪ್ರಕರಣ ಹೇಳಿದ್ದಾರೆ, ಭೂತ ಪ್ರಕರಣ ಹೇಳಿದ್ದಾರೆ, ಕೋಶ ಪ್ರಕರಣ ಹೇಳಿದ್ದಾರೆ. ಸ್ವಲ್ಪ ಓದ್ಬಿಟ್ರೆ, ಅಷ್ಟು ಪೀಠಿಗೆ ಓದ್ಬಿಟ್ರೆ ಸಾಕು, ಇಡೀ ಆ ಗ್ರಂಥದಾಗ ಏನ್ ಹೇಳುತ್ತೆ ಅಂತಕ್ಕಂಥದ್ದು ಗೊತ್ತಾಗ್ಬಿಡ್ತದೆ. ಸೊ ಇದನ್ನೇನಂತ ಕರಿತೀವಿ ನಾವು ಅಂದ್ರೆ ಅದರ ಮೇಲೆ ಇರ್ತಕ್ಕಂಥ ಪ್ರಭುತ್ವ ಅಂತ ಕರಿತೀವಿ ನಾವು. ಅವಾಗ ಇಡೀ ಗ್ರಂಥ ಓದಬೇಕಂತ ಪ್ರಶ್ನೆ ಬರಂಗಿಲ್ಲ ನಿಮ್ಗ. ಮತ್ತೆ ಆಮೇಲೆ ಧ್ಯಾನ ಅಂತಕ್ಕಂಥದ್ದು ಯಾವ್ದಾಗ ಅದ್ರಾಗ ಒಂದು ಇಷ್ಟವಾಗಿರ್ತಕ್ಕಂಥ ಸಬ್ಜೆಕ್ಟ್ ನ, ಈಗ ತಪ್ತಿ ದೀಪ ಮಾಡಿದ್ದೀವಿ, ತಪ್ತಿ ದೀಪ ನೋಡಿಬಿಟ್ಟು ಅಂತಂದ್ರೆ ನಿಮಗೇನು ಒಂದು ಮೊದಲನೇ ಶ್ಲೋಕ ಇದೆಯೋ ಆ ಒಂದು ಶ್ಲೋಕ ಇಡೀ ಗ್ರಂಥ ಅಂತಕ್ಕಂಥದ್ದು ಗೊತ್ತಾಗ್ಬಿಡ್ತದೆ. ಒಂದಿಷ್ಟು ಮೊದಲು ಏನಾಗಬೇಕಾಗಿತ್ತು, ಪೀಠಿಕೆ ಓದ್ಬೇಕಾಗಿತ್ತು, ಆಮೇಲೆ ಪೀಠಿಕೆ ಬೇಕಾಗಿಲ್ಲ, ಬರೀ ಒಂದು ಶ್ಲೋಕ ಓದ್ಬಿಟ್ರೆ ಸಾಕು, ಆ ಇಡೀ ಗ್ರಂಥದ ತಾತ್ಪರ್ಯ ಬಂದ್ಬಿಡ್ತದೆ. ಸೊ ಇನ್ನು ಬೆಳೆದಿರ್ತಕ್ಕಂಥ ವ್ಯಕ್ತಿ ಅದರಲ್ಲಿ ಯಾವುದನ್ನ ನಾವು ತತ್ಸ್ವರೂಪ ಅಂತ ಹೇಳ್ಬಿಟ್ಟು ಅಪರೋಕ್ಷ ಜ್ಞಾನ ಅಂತ 7 ಭೂಮಿಕೆಗಳನ್ನ ತಗೊಂಡು ಬಂದು ನಿಲ್ಲಿಸ್ತಾನೋ, ಅಲ್ಲಿ ಮನಸ್ಸು ಅವನು ಬರ್ತಾನೆ, ಅಲ್ಲಿ ಬಂದಗಳಿಗೆ ನಿಶ್ಚಲ ಆಗಿಬಿಡ್ತದೆ ಅದು ಮನಸ್ಸು. ಇದು ಧಾರಣ ಅಂದ್ರೆ ಶ್ರವಣದಲ್ಲಿ ಶ್ರವಣ ಮನನ ನಿಧಿಧ್ಯಾಸನದ ಒಂದು ವೇ ಇದು. ಅಧ್ಯಯನ ಮಾಡ್ತಾ 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 ಆ ಅಧ್ಯಯನದಲ್ಲೇ ಪ್ರವೃತ್ತಿ ಆಗತ್ತ ಮನಸ್ಸು, ಅಧ್ಯಯನದೇ ಸ್ವರೂಪ ಆಗಿಬಿಡ್ತದೆ. ಈ ಎಲ್ಲ ನಾವು ನೋಡ್ತೀವಲ್ಲ, ಬಹಳಷ್ಟು ವಿದ್ವಾನ್ರು ಎಲ್ಲ ಈ ಕವಿಗಳು ದಾರ್ಶನಿಕರತ್ತೇನು ಕರಿತೀವಿ, ಅಷ್ಟು ಬುದ್ಧಿ ತೇಜ ಆಗಿಬಿಟ್ಟಿರ್ತದ. ಇದು ಹೆಂಗ್ ಸಾಧ್ಯ ಆಗುತ್ತೆ ಅಂತಂದ್ರೆ ಹಿಂದ್ಗಡೆಗೆ ಆ ಏಕಾಗ್ರತೆ ಇರಬೇಕು, ಅದನ್ನ ಓದ್ಬೇಕು, ಅದನ್ನ ತಿಳ್ಕೊಳ್ಬೇಕಂತಕ್ಕಂತ ಇರಬೇಕು. ಹಾಗೆ ಇಲ್ಲಿ ಈ ಆತ್ಮನನ್ನ ಪಡಿಬೇಕು ಅಂತಕ್ಕಂಥ ಇಚ್ಛೆ ಉಳ್ಳವನು ಯಾರಿರ್ತಾನೋ ಅವನು ಕೇವಲ ಶ್ರವಣವನ್ನು ಮಾಡುವಾಗ ಆ ಆತ್ಮಚಿಂತನೆಯಲ್ಲಿ ಮನಸ್ಸು ಸಂಶಯ ಬರದಂತೆ ನಿಶ್ಚಲವಾಗಿರ್ತಕ್ಕಂತಹ ಅಧ್ಯಯನಶೀಲನಾಗುತ್ತಾನೆ. ಕೃತ ಶ್ರವಣಂ ಕರ್ಮಣಃ, ಕೃತ ಶ್ರವಣಂ ಕರ್ಮಣಃ ಅಂದ್ರೆ ಅವನು ಆತ್ಮನನ್ನ ನೇರವಾಗಿ ತಿಳಿಬೇಕು ಅಂತಕ್ಕಂಥದ್ದು ಇಚ್ಛೆಯನ್ನ ಹೊಂದಿರ್ತಾನೆ. ಮತ್ತೆ ಒಂದು ಸಾರಿ ಅವನಿಗೆ ಇಡೀ ಒಂದಿಷ್ಟು ಗ್ರಂಥಗಳನ್ನು ಓದಿದ ಮೇಲೆ ಒಂದು ಸ್ವಲ್ಪನೂ ಕೂಡ ಸಂಶಯ ಇಲ್ಲಾರದಂತೆ ಅಯಂ ತತ್ಸ್ವರೂಪ ಅಂತಕ್ಕಂಥದ್ದು ನಿಶ್ಚಯ ಆಗುತ್ತೆ. ಎರಡನೇ ಕ್ವಾಲಿಟಿ ಭಿಕ್ಷು. ಯಾವಾಗ ಅವನು ನಿಶ್ಚಯ ಆಗುತ್ತೋ ಅವಾಗ ಅವನ ಮನಸ್ಸು ಅಂದ್ರೆ ಮನನ ಅಂತೇಳಿ ಕರಿತೀವಿ, ಮನನದಲ್ಲಿ ಅವನು ಯಾವ್ದನ್ನು ತಗೊಳ್ಬೇಕು ಯಾವ್ದನ್ನು ಬಿಡಬೇಕು ಅಂತಕ್ಕಂಥದ್ದು ಒಂದು ಸ್ವಲ್ಪನೂ ಕೂಡ ಅವನಿಗೆ ನಿಸ್ಸಂಶಯವಾಗಿ ಮುಂದೆ ಹೇಳ್ತಾರೆ. ಅದನ್ನ ಮುಂದಿನ ಶ್ಲೋಕದಲ್ಲಿ ಬಹಳ ಬ್ಯೂಟಿಫುಲ್ ಆಗಿ ಹೇಳ್ತಾರೆ. ಹೆಂಗ ಒಂದು ಹಂಸ ಹಾಲನ್ನ ನೀರನ್ನ ಬೇರ್ಪಡಿಸುತ್ತೋ ಆ ರೀತಿಯಾಗಿ ಅವನು ಮನನ ಕಾಲದಲ್ಲಿ ಆತ್ಮ ಯಾವುದು ಅನಾತ್ಮ ಯಾವುದಂತ ಅವನು ಒಂದು ಸ್ವಲ್ಪವೂ ಕೂಡ ಸಂಶಯ ಇಲ್ಲಾರದಂತೆ ಬಿಡಿಸ್ಕೊಂತ ಹೋಗ್ತಾನೆ. ದಟ್ ಇಸ್ ಕಾಲ್ಡ್ ಭಿಕ್ಷು. ಈ ಸಮಾಧಿ ಸ್ಥಿತಿಯಲ್ಲಿ ಸರ್ವಾತ್ಮ ಭಾವವನ್ನ ಪಡ್ಕೊಳ್ಬೇಕು ಅಂತಂದ್ರೆ ಈ 2 ಕ್ವಾಲಿಟಿಗಳು ಬಹಳಷ್ಟು ಮುಖ್ಯ. ಒಂದು ಶ್ರವಣಾರ್ಥಿ, ಇನ್ನೊಂದು ಭಿಕ್ಷಾರ್ಥಿ. ಆ ಶ್ರವಣಾರ್ಥಿ ಬೇಕಾಗಿರ್ತಕ್ಕಂಥದ್ದು ಕ್ವಾಲಿಟಿ ಏನಂತಂದ್ರೆ ಶಾಂತಃ ದಾಂತಃ ಉಪರತಿ ತಿತಿಕ್ಷಃ. ಇದು ರಹಸ್ಯ. ಇದು ಈಗ ನಾವು ಸುಮಾರು ದಿನಗಳಿಂದ ಎಲ್ಲ ಪಾಠ ಕೇಳ್ತಾ ಇದ್ದೀವಿ. ಪಾಠ ಕೇಳಿದ ಮೇಲೆ ಕೂಡ ಯಾಕೆ ಸ್ಪೀಡ್ ಆಗಿ ಜರ್ನಿ ಆಗ್ತಾ ಇಲ್ಲ ಅಂತಂದ್ರೆ ಇಲ್ಲಿ ಏನು ಇಷ್ಟೇ ವಿಷಯ ಓಪನ್ ಆಗಿದೆ, ಮತ್ತೆ ಏನ್ ತುಂಬಾ ಕ್ಲಿಷ್ಟವಾಗಿಲ್ಲ. ಆದ್ರೆ ಯಾಕೆ ಅದು ಗ್ರಹಣ ಆಗ್ತಾ ಇಲ್ಲ ಅಂತಂದ್ರೆ ಮನಸ್ಸು ಆ ವಿಷಯದಲ್ಲಿ ಅಗ್ರಹಣದ, ದೃಶ್ಯ ಪ್ರಪಂಚದಲ್ಲಿ ಗ್ರಹಣದ.
ಇದು ನಮಗಿರ್ತಕ್ಕಂತಹ ಬಿಗ್ ಚಾಲೆಂಜ್ ಅದ. ಅದಕ್ಕೆ ಎಷ್ಟು ವರ್ಷ ಕೇಳಿದ್ದೀವಿ ಅಂತ ಮುಖ್ಯ ಅಲ್ಲ, ಎಷ್ಟು ನಾವು ಮನೋಸ್ತರದಲ್ಲಿ ಶುದ್ಧರಾಗ್ತಾ ಇದ್ದೀವಿ ಅದು ಇಡಬೇಕಾಗಿರ್ತಕ್ಕಂತಹ ಹೆಜ್ಜೆ. ಶ್ರವಣ ಇಷ್ಟೇ ಅದ, ಆದ್ರೆ ಯಾವ ಶ್ರವಣ ಅದು ನಿಶ್ಚಲವಾಗಿ ನಿಲ್ಲಬೇಕು ಅಂತಂದ್ರೆ ಮನಸ್ಸು ಶುದ್ಧತೆ ಇಲ್ಲದೆ ಇದ್ದಾಗ ಅದು ನಿಶ್ಚಯ ಆಗೋದಿಲ್ಲ. ಹಾಗಾಗಿ ಯಾವುದನ್ನ ಸ್ಟಾರ್ಟಿಂಗ್ ಅಲ್ಲಿ ವಿದ್ಯಾರ್ಥಿಗೆ ಬೇಕಾಗಿರ್ತಕ್ಕಂತಹ ಶ್ರವಣ ಕೇಳುವಾಗ ವಿದ್ಯಾರ್ಥಿಗೆ ಬೇಕಾಗಿರ್ತಕ್ಕಂಥ ಕ್ವಾಲಿಟಿಗಳನ್ನು ಹೇಳಿದ್ರು, ಪುನಃ ಮತ್ತೆ ಅದೇ ಕ್ವಾಲಿಟಿಗಳನ್ನ ಶ್ರವಣ ಮುಗಿದ ಮೇಲೆ ಕೂಡ ಹೇಳ್ತಾ ಇದ್ದಾರೆ. ಅದರ ಅರ್ಥ ಏನಂತಂದ್ರೆ ಸಮಾಧಿಗೆ ಸರ್ವಾತ್ಮ ಭಾವಕ್ಕೆ ಅವನು ಪ್ರವೇಶ ಮಾಡ್ಬೇಕು ಅಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ಪುನಃ ಮತ್ತೆ ಮುಮುಕ್ಷಿಗೆ ಬೇಕಾಗಿರ್ತಕ್ಕಂತಹ ಅಧಿಕಾರ ಏನು ಕ್ವಾಲಿಟಿಗಳು, ಶ್ರವಣಕ್ಕೆ ಬೇಕಾಗಿರ್ತಕ್ಕಂಥ ಕ್ವಾಲಿಟಿಗಳು ಬೇರೆ, ದೆನ್ ನಿಧಿಧ್ಯಾಸನಕ್ಕೆ ಬೇಕಾಗಿರ್ತಕ್ಕಂತಹ ಕ್ವಾಲಿಟಿಗಳು ಬೇರೆ. ಈ ರೀತಿಯಾಗಿ ಶುದ್ಧತೆ ಆಗದೆ ಬಂದಾಗ ಅವಾಗ ಮನಸ್ಸು ಸರ್ವಾತ್ಮ ಭಾವಶುದ್ಧೆ ಆತ್ಮನ್ನೇ ಆತ್ಮನ ಪಶ್ಯತಿ, ನೋಡ್ತಾನೆ ಅವನು ಅಂತಕ್ಕಂಥದ್ದು ಬೃಹದಾರಣ್ಯಕ ಮಂತ್ರ. ಆ ಮಂತ್ರವನ್ನ ತಗೊಂಡು ಇಲ್ಲಿ ನಮಗೆ ಶಾಂತ ದಾಂತ ಇತಿ ಶ್ರುತಿ ವಾಕ್ಯ ಅಂತ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.